ದೇವನಹಳ್ಳಿಯ ಆಕಾಶ್ ಮೆಡಿಕಲ್ ಕಾಲೇಜಿನ ದುರಾಡಳಿತಕ್ಕೆ ಬೇಸತ್ತ ವಿದ್ಯಾರ್ಥಿನಿ ಹಾಗೂ ಪೋಷಕರು ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಕ್ಷಿತಾ ಎಂಬ ವಿದ್ಯಾರ್ಥಿನಿ ಜೂನ್ನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗೆ 85,000 ರೂಪಾಯಿ ಫೀಸನ್ನು ಕಟ್ಟಿ ಅಡ್ಮಿಷನ್ ಆಗಿ 7 ತಿಂಗಳಾಗಿದೆ. ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಂಥ ವಿದ್ಯಾರ್ಥಿನಿಗೆ ಫಸ್ಟ್ PUCಗೆ ಹೋಗುವಂತೆ ಕಾಲೇಜ್ ಆಡಳಿತ ಮಂಡಳಿ ತಿಳಿಸಿದೆ. ಇದರಿಂದ ಬೇಸತ್ತ ಪೋಷಕರು ನಮ್ಮ ಮಗಳಿಗೆ ಸಿಕ್ಕಿದ್ದ ಸೀಟ್ ಹಣಕ್ಕಾಗಿ ಬೇರೆಯವರಿಗೆ ಮಾರಿಕೊಂಡಿದ್ದಾರೆ. ಕಾಲೇಜಿನ ವಿರುದ್ಧ ಈಗಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಕಾಲೇಜ್ ಅವರು ಈ ತರ ಪ್ರೊಸೀಜರ್ ಮಾಡಲ್ಲ ಸರ್. ನಾವು ಒಂದು ಸ್ಟೂಡೆಂಟ್, ನಮ್ದು ಒಂದು ಕಾಲೇಜ್ ಇದೆ, ಪ್ರತಿ ಒಂದು ಅಪ್ಡೇಟ್ ಮಾಡ್ತಾರೆ. ಗ್ರೂಪ್ ಮಾಡಬೇಕು ಸ್ಟೂಡೆಂಟ್ಸ್ ಗೆ ಕ್ಲಾಸ್ ರೂಮ್ ಅಲ್ಲಿ. ಸಿಆರ್ ಇರಲ್ವಾ, ಕ್ಲಾಸ್ ಟೀಚರ್ ಅಂತ ಇರಲ್ವಾ, ಅಡ್ಮಿನ್ ಬ್ಲಾಕ್ ಅವ್ರು ಏನ್ ಮಾಡ್ತಾರೆ? ನಮ್ಮ ಕಡೆಯಿಂದ ತಪ್ಪಿತ್ತು ಅಂದ್ರೆ ಅಡ್ವಾನ್ಸ್ ಹೇಳ್ಬೇಕು. ಏನೋ ಮಗು ಪೇಪರ್ ಬಂದಿಲ್ಲ, ಇನ್ನೊಂದು ಬಂದಿಲ್ಲ ಅಂತ ಹೇಳ್ಬೇಕು. ಏನೋ ಮಾಡಿದ್ರೆ ನನ್ನ ಮಗು ವಾಪಸ್ ಕಳಿಸ್ಬಿಟ್ರೆ ಮಗು ಭವಿಷ್ಯ ಏನು? ಇವ್ರು ಓದ್ಬಿಡ್ತಾನೆ ಇಲ್ಲಿ ಬಂದಿರೋದು. ಅಲ್ಲ, ಸುಪ್ರೀಂ ಕೋರ್ಟ್ ಹೋಗ್ರಿ ಅಂತ ಕೇಳ್ತಾರಲ್ಲ, ನ್ಯಾಯ ಸುಪ್ರೀಂ ಕೋರ್ಟ್ ಹೋಗ್ರಿ. ಅವನು ಬೆಳಗ್ಗೆಯಿಂದ ಸಾಯಂಕಾಲ ಒಂದು 25 ವರ್ಷ ನಮ್ಮೂರ್ ಪಕ್ಕದಲ್ಲಿರೋದಾನೆ. ಅವ್ನು ಕೂಲಿ ಮಾಡ್ಬೇಕು. ಅವನು 3 ಜನ ಏನೋ ಹೆಣ್ಮಕ್ಳಿದ್ದಾರೆ. ಅವ್ನ ಭವಿಷ್ಯ ಏನಾಗಬೇಕು ಹೇಳಿ? ಅವರು ಎಲ್ಲೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ರು ಸರ್. ಏನಕ್ಕೆ ಸರ್ ಕಾಲ್ ಮಾಡ್ಬೇಕಾಗಿತ್ತು? ನಮ್ದಲ್ಲಿ ಸೀಟ್ ಸಿಗುತ್ತೆ ಬನ್ನಿ ಅಂತ ಕಾಲ್ ಮಾಡಿ ಏನಕ್ಕೆ ಸರ್ ಸೇರಿಸ್ಕೊಬೇಕಾಗಿತ್ತು ಮಗುನ? ತಾಯಿ ಕೂಲಿ ಮಾಡುವಂತ ವ್ಯಕ್ತಿಗಳು. ಅವ್ರ ಬೆಳಿಗ್ಗೆ ಕಾರ್ಯ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ರಾತ್ರಿ 10 ಗಂಟೆಗೆ ಅವ್ರ ತಂದೆ ಬರೋದು. ಅವ್ರ ತಾಯಿ ಊರುಗಳಲ್ಲಿ ಬೇರೆ ಕೆಲ್ಸಕ್ಕೆ ಹೋಗೋರು. ಆ ಮಗು ಒಂದು ವಿದ್ಯಾಭ್ಯಾಸ ಓದ್ತಾ ಇದೆ. ಅದಕ್ಕೆ ಸೆಕೆಂಡ್ PUC ಮೇಲೆ ಇವ್ರು ಮಗುಕ ಮಾರ್ಕ್ಸ್ ಮೆರಿಟ್ ಎಲ್ಲ ಚೆನ್ನಾಗಿ ಬಂದೈತೆ, ಬಾ ನೀನೇ ಅಡ್ಮಿಷನ್ ಆಗ್ಬೋದು, ನಿನ್ ಕೋರ್ಸ್ ಇದು ಒಳ್ಳೆ ಪ್ರಾಫಿಟ್ ಇದು ಅಂತ ಹೇಳ್ಬಿಟ್ಟು ಎಲ್ಲ ಆಸೆ ಉಟ್ಬಿಟ್ಟು 85,000 ಅಮೌಂಟ್ ಎಲ್ಲ ಕುಸ್ಕೊಂಡವ್ರೆ. 1.5 ತಿಂಗಳಿಂದ ಕುಸ್ಕೊಂಡವ್ರೆ. ಬಿಲ್ಲು ಕೊಟ್ಟವ್ರೆ. ಸೆಕೆಂಡ್ ಇಯರ್ ಮೇಲೆ ಮಾಡ್ತಾ ಇದೀವಿ, ಸೆಕೆಂಡ್ ಇಯರ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ಬಿಲ್ಲು ಕೊಟ್ಟಿದ್ದಾರೆ. ಇವಾಗ ಏನ್ ಹೇಳ್ತಾ ಇದಾರೆ, ನಮ್ ಯೂನಿವರ್ಸಿಟಿ ಸೀಟ್ ಏನಿದೆ ಅದು ಕ್ಲೋಸ್ ಆಗ್ಬಿಟ್ಟಿದೆ, ನೀವು ಫಸ್ಟ್ ಇಯರ್ ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಇವ್ರು ಯಾರೋ ಅಮೌಂಟ್ ಜಾಸ್ತಿ ಕೊಟ್ಟಿರೋದ್ರಿಂದ ಅದನ್ನ ಸೇಲ್ ಮಾಡ್ಕೊಂಡ್ಬಿಟ್ಟವ್ರೆ, ಮಾರ್ಬಿಟ್ಟವ್ರೆ. ಪಾಪ ಈ ಮಗುಕ ಅನ್ಯಾಯ ಮಾಡ್ತಾವ್ರೆ. ಅದಕ್ಕಾಗಿ ನಾವು ಸಾರ್ವಜನಿಕವಾಗಿ ಇವ್ರ ಕಡೆ ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಹೋರಾಟಕ್ಕೆ ಬಂದಿರೋ. ಕ್ಯಾನ್ಸಲ್ ಆಗಿದೆ, ಹೋಗಿ ಫಸ್ಟ್ ಇಯರ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಈಗ ನಮ್ಮ ಮಗು 12th ಬೇಸ್ ಮೇಲೆ ಮತ್ತೆ ಪ್ಯಾರಾಮೆಡಿಕಲ್ ಜಾಯಿನ್ ಆಗಿದೆ. ಹೇಳ್ತಾ ಇದಾರೆ 10th ಯಾಕೆ ಸರ್ ಸಿಗಲ್ಲ? ಯಾಕೆ ಅಡ್ಮಿಷನ್ ಮಾಡಿಸ್ಕೊಬೇಕು? ಅವರೇ ಕಾಲ್ ಮಾಡಿರೋದು 12th ರಿಸಲ್ಟ್ ನೋಡ್ಕೊಂಡು ಅವರೇ ಕಾಲ್ ಮಾಡಿರೋದು. ನಮ್ಮ ಹೆಸರು ವರ್ಷಿಣಿ ಅಂತ. ಸಂಬಂಧಿಕರು. ಏನ್ ಅನ್ಯಾಯ ಆಗಿದೆ? ಸೆಕೆಂಡ್ ಇಯರ್ ಮೇಲೆ ಜಾಯ್ನ್ ಆಗಿರೋದು, ಕ್ಯಾಟರಿಂಗ್ ಜಾಯ್ನ್ ಆಗಿರೋದು, ಮತ್ತೆ 10th ಬೇಸ್ ಮೇಲೆ ಓದ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಅಡ್ಮಿಷನ್ಗೆ ಯಾವುದಕ್ಕೆ ಕೋರ್ಸ್ಗೆ ಅಡ್ಮಿಷನ್ ಆಗಿದೆ? ಸೆಕೆಂಡ್ ಇಯರ್ ಲ್ಯಾಟರಲ್ ಎಂಟ್ರಿ ಆಗಿ ಪ್ಯಾರಾಮೆಡಿಕಲ್ ಜಾಯ್ನ್ ಆಗಿರೋದು. ಓಕೆ, ಸೆಕೆಂಡ್ PUC ಮೇಲೆ ನೀನು ಸೆಕೆಂಡ್ PUC ಕಂಪ್ಲೀಟ್ ಆಗಿದೆ. ಅಡ್ಮಿಷನ್ ಮಾಡ್ಕೊಳ್ಳುವಾಗ ಇಷ್ಟ ದುಡ್ಡು ಕಟ್ಸ್ಕೊಂಡ್ರು? 85,000. ಓಕೆ ಓಕೆ ಓಕೆ. ಎಲ್ಲ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ದುಡ್ಡಿಗೆ?